ಒಬ್ರು ಇಲ್ಲ ಅಂದ್ರೆ ಇನ್ನೊಬ್ರು ಇಲ್ಲ. ನೆನ್ನೆನೆ ಅವಳನ್ನ ಸಾಯಿಸ್ಬೇಕಿತ್ತು. ಆಗ ಈ ಹೋಮ ಪೂಜೆ ಯಾವುದು ಇರ್ತಿರ್ಲಿಲ್ಲ. ಛೇ, ಎಲ್ಲಿ ಹೋದ್ರು ಅಂತ ಹೋಗಿ ನೋಡ್ತೀವಿ. ಅನಿಕಾ, ಎಲ್ಲಿಗೆ ಹೋಗ್ತಾ ಇದೀಯಾ? ಏನ್ ಅನಿಕಾ, ಪೂಜೆ ಬೋರಾಗೋಯ್ತಾ? ಹಾಗೆಲ್ಲ ಮಧ್ಯದಲ್ಲಿ ಹೋಗ್ಬಾರ್ದು. ಅಜ್ಜಿ, ಅದು ರಿಷಿ ಇನ್ನೂ ಬಂದಿಲ್ಲ, ಸೊ ಅವಳ ಕರ್ಕೊಂಡು ಬರೋಣ ಅಂತ ಹೋಗ್ತಿದ್ದೆ. ಹಾಗೆ ಪೂಜೆಗೆ ನೀರು ಅಂದ್ರಲ್ಲ, ತಗೊಂಡು ಬರ್ತೀನಿ. ಅನಿಕಾ, ಅವನಿಗೆ ಕಾಡ್ಗ ಹೋಗಿದ್ದಾನೆ, ಬರ್ತಾನೆ ಇರು. ಹಾ ಅನಿಕಾ, ಇಲ್ಲೇ ಇರು, ಅರ್ಧದಲ್ಲೇ ಹೋಗ್ಬಾರ್ದು. ಯಾಕೆ ಊರ್ಮಿಳ, ಸೀರೆ ಬದಲಾಯಿಸು ಅಂತ ಹೇಳಿದ್ನಲ್ಲ, ಯಾಕೆ ಬದಲಾಯಿಸಲಿಲ್ಲ? ಪರವಾಗಿಲ್ಲ ಅತ್ತೆ, ಪೂಜೆಗೆ ಲೇಟ್ ಆಗುತ್ತೆ ಅಂತ ಹಾಗೆ ಬಂದ್ಬಿಟ್ಟೆ. ಬದುಕಲ್ಲೇ ಬಿರುಗಾಳಿ ಎದ್ದಿದೆ, ಹಣೆ ಬರ ಹಳಿ ತಪ್ಪಿದೆ. ಇನ್ನು ತೆರಿಗೆ ನೆನ್ಸುಡೋದು ಯಾವ ಲೆಕ್ಕ ಅತ್ತೆ? ಕಮಲಿ ಅವರೇ, ಪೂಜೆ ಮಾಡೋದ್ರಿಂದ ಒಳ್ಳೇದಾಗತ್ತೆ ಅನ್ನೋದು ನಿಜ ಅನ್ಸುತ್ತೆ. ಹಾ, ನೋಡಿ, ನಾವೆಷ್ಟು ಬೇಗ ಜೊತೆ ಆಗೋದ್ವಿ. ತುಂಬ ಸ್ಟ್ರಾಂಗ್ ಅನ್ಸುತ್ತೆ ಪೂಜೆ. ಸರ್, ಈ ಸಮಯದಾಗೂ ತಮಾಷೆನಾ? ಮತ್ತಿನ್ನೇನು, ಈ ಥರ ಇಬ್ಬರು ಒಟ್ಟಿಗೆ ಸಿಗುವಂಥ ಅವಕಾಶ ಸಿಗ್ತಿತ್ತ ನನಗೆ. ನಾನು ಹಿಂದೆ ಬಂದಿದ್ರೆ ಅಲ್ಲಿಗೆ ಬರಬೇಡ ಇಲ್ಲಿಗೆ ಬರಬೇಡ ಅಂತ ಆವಾಜ್ ಆಗ್ತಿದ್ರಿ. ಕಮಲಿ, ನೀರು ತಂದ್ಯಮ್ಮ? ಹ್ಞೂ ತಾತಯ್ಯ. ತಮ್ಗೆಯಲ್ಲಿ ಅಯ್ಯೋ, ಹಾಗೆಲ್ಲ ನೋಡ್ಬೇಡಿ, ಡೌಟ್ ಬರುತ್ತೆ. ಕಮಲಿ, ಏನಾಯ್ತಮ್ಮ? ತತಾ ಅಯ್ಯೋ, ಲಕ್ಷ್ಮಿ ಅವ್ರು ತರ್ತಿದ್ದಾರೆ. ಕಮಲಿ, ಪೂಜೆ ಮುಗಿಯೋಷ್ಟರಲ್ಲಿ ಎಲ್ಲ ಹೆಣ್ಮಕ್ಳಿಗೂ ಅರಿಶಿನ ಕುಂಕುಮ ಕೊಟ್ಬಿಡಮ್ಮ. ಸತ್ವಿ. ಸರ್, ಸುಮ್ಕಿರಿ ಸರ್, ಈಗೇನು ಮಾಡೋದು? ಇನ್ನೇನು ಮಾಡೋಕ್ಕಾಗತ್ತೆ, ದೊಡ್ಡವ್ರು ಹೇಳ್ದಂಗೆ ಎಲ್ರಿಗೂ ಅರಸಿನ ಕುಂಕುಮ ಕೊಟ್ಟು ತಲೆ ಮೇಲೆ ಚೊಂಬು ತಗೊಂಡು ಮಟ್ಕೋಣ ಅಷ್ಟೆ. ನಡೀರಿ, ಎಲ್ರಿಗೂ ಅರಸಿನ ಕುಂಕುಮ ಕೊಡೋಣ. ಕೊಡಮ್ಮ. ಅಮ್ಮ, ಕುಂಕುಮ ತಟ್ಟೆ. ಅಲ್ಲ, ಇದ್ಯಾಕೆ ಒಳ್ಳೆ ಸ್ಕೂಲ್ ಡ್ರಿಲ್ ಥರ
ಅವ್ರು ಮಾಡ್ದಾಗೆ ಮಾಡ್ತಿದ್ದ ನೀನು. ಇದೇನೇ ಇದು ಜಂಟಿ ಗಾಡಿ? ಇವರು ಕುಂಕುಮ ಕೊಡ್ತಾರೆ, ನಾನು ಹೂ ಕೊಡ್ತೀನಿ. ಯಾಕೋ ಹೂನ ಕಿವಿಗೆ ಇಡೋ ಆಗಿದೆಯಲ್ಲ. ಅದಿರ್ಲಿ, ಕೊಡೋಕ್ ಹೂ ಎಲ್ಲಿದೆ? ಓಹೋ, ಅದಕ್ಕೆ ಒಂದು ನಿಮಿಷ ಬನ್ನಿ. ಅದಕ್ಕೆ ಸುಮ್ಮನೆ ಇರೋದಕ್ಕೆ ಹೇಳಿ ಇವಳ. ಚಂಬೋ ಚಂಬೋ ಹೇಯ್, ಹೇಳ್ತೀನಿ ತಾನೆ. ಒಳ್ಳೆ UKG ಮಕ್ಳ ತರ. ನಿನ್ನ ರಿಷಿ ಸರ್, ಕಮಲಿಯವ್ರ ನೋವಾಯ್ತಾ? ನಿನ್ನ ಕಾಲೇಜ್ ಲೆಕ್ಚರರು, ಕಾಲೇಜ್ ಟಾಪರು ಸೇರ್ಕೊಂಡು ಮಾಡ್ಕೊಂಡಿರೋ ಅವಾಂತರನ ಇದು. ಚಂಬೇಶ್ವರ. ರಚನಾ ಉಂಗ್ರ ಇದ್ರಾಗ ಬಿತ್ತು ಅಂತ ತೆಗೆ ಕೈ ಹಾಕ್ದೆ, ಇವರು ಕೈ ಹಾಕಿದ್ರು. ಹೆಲ್ಪ್ ಮಾಡೋಣ ಅಂತ ಬನ್ನಪ್ಪ. ಹೀಗೆ ಎಲ್ಲ ಕಡೆ ಸುತ್ತಾಡಿದ್ರೆ ನೋಡ್ದವ್ರು ನಗ್ತಾರಷ್ಟೇ. ರಚನಾ ಹಿಡಿ ಬಾ. ಹ್ಞೂ ಪ್ಲೀಸ್ ಅಕ್ಕ. ಏನಾಯ್ತು? ನಿಧಾನ. ಕಮಲಿಯವ್ರಿಗೆ ನೋವಾಗತ್ತೆ. ಕಮಲಿಯವ್ರ ನೋವಾಯ್ತಾ? ನೋಡಿದ್ರ ಆತಿಗೆ ಮುಳುಗುವಾಗ್ಲೂ ಮೂಗ್ ಬಟ್ ಮುಟ್ ನೋಡ್ಕೊಂಡ್ರಂತೆ. ನಮ್ಮ ಮೇಸ್ಟ್ರಿಗೆ ಚೊಂಬ್ ತೆಗಿಯೋದಕ್ಕಿಂತ ಕಮ್ಲಿಗೆ ನೋವಾಗತ್ತೆ ಅನ್ನೋದೇ ಕಾಳಜಿ. ಇನ್ ನೀನ್ ಅತಿಗೆ ಆಗಿ ಬಂದ್ಮೇಲೆ ನನ್ಗೆ ಇನ್ ಏನೇನ್ ಟಾರ್ಚರ್ ಕೊಡ್ತಾನೋ ನಮ್ಮಣ್ಣ. ಹಂಗೇನ್ ಆಗಕ್ಕಿಲ್ಲ ಬಿಡು ರಚನಾ. ಮೊದಲು ಈ ಕೆಲಸ ಮಾಡಿ ಮುಗಿಸೋಣ. ಪ್ಲೀಸ್ ಅಕ್ಕ. ರಿಷಿ, ನಿನ್ ಕೈ ಅಲ್ಲೇ ಇರ್ಲಿ. ಮೊದಲು ಕಮಲಿ ಕೈ ಬರ್ತಾ ನೋಡ್ತೀನಿ. ರಿಷಿ ಸರ್, ಕೈ ಬಿಡಿ. ಏನಾಯ್ತು ಕಮ್ಲಿ? ನನ್ ಕೈ ಹಿಡ್ಕೊಂಡವ್ರೆ. ಏನೋ ಅಣ್ಣ ಕರ್ಮ ನಿಂದು. ನಿಂಗೆ ಗೊತ್ತಾಗಲ್ಲ, ನೀನ್ ಚಿಕ್ಕ ಹುಡುಗಿ ತರ ಇರೋ. ರಚನಾ, ಇವ್ರನ್ನ ಹೀಗೆ ಬಿಟ್ರೆ ಕಷ್ಟ. ಎಮರ್ಜೆನ್ಸಿ ರೂಮ್ಗೆ ಹೋಗಿ ತೆಗಿಸ್ಬೇಕು. ಎಮರ್ಜೆನ್ಸಿ ರೂಮಾ? ಇಬ್ರಿಗೂ ನೋವಾಗ್ತಿಲ್ಲ ತಾನೆ? ಸ್ವಲ್ಪ ಹೊತ್ತು ವೇಟ್ ಮಾಡಿ, ಪೂಜೆ ಮುಗಿಯೋವರೆಗೂ. ರಿಷಿ ಸರ್ ಸುಮ್ಕಿರಿ. ಅಯ್ಯೋ ಕಮಲಿಯವರೇ, ನಾನೇನು ಮಾಡಿಲ್ಲ, ನನ್ನ ಕೈ ದೂರದಲ್ಲೇ ಇದೆ. ನೀವು ಕೈ ಇಟ್ಕೊಂಡಂಗಾಯ್ತು. ಕೇಳಿಸ್ಕೊಂಡೇನೆ. ಈಗ್ಲಾರು ಗೊತ್ತಾಯ್ತಾ? ನಂಗೇನು ಗೊತ್ತಾಗಿಲ್ಲ. ಆಗ್ಲೇ ಹೇಳಿಲ್ವಾ ನಿನ್ ಚಿಕ್ಕ ಹುಡುಗಿ ನಿಂಗೇನು ಗೊತ್ತಾಗಲ್ಲ ಅಂತ. ಗುರುಗಳೇ, ಯಾಕೋ ಅಗ್ನಿ ಪ್ರಜ್ವಲಿಸ್ತಾ ಇಲ್ಲ ಗುರುಗಳೇ? ಹೋಮಾಗ್ ನೀನು ಸರಿಯಾಗಿ ಉರಿಯೋಲ್ಲ, ಅದ್ರ ಫಲಾನೂ ಸಿಗಲ್ಲ. ನನ್ನ ಬದುಕಲ್ಲಿ ಬಿರುಗಾಳಿ ಎಬ್ಸಿ ನನ್ನ ಜಾಗನ ತುಂಬೋದಕ್ಕೆ ನೀನ್ ಬಂದ್ರೆ ನಿನ್ನ ಉದ್ದೇಶ ಈಡೇರಲ್ಲ ಗೌರಿ. ಕೊನೆ ಗೆಲ್ಲೋದು ನಾನೇ. ಈ ಮನೆ ಏನಿದ್ರು ನಂದು, ನನ್ನ ಮಗಳದ್ದು. ನೀವು ಸುಮ್ಮನೆ ಸರ್ಕಸ್ ಮಾಡಿ ಹೋಗ್ಬೇಕು ಅಷ್ಟೇ. ಪುರೋಹಿತ್ರೆ, ಸೀರೆಗೆ ಬೆಂಕಿ ಎತ್ಕೊಂಡಿತ್ತಲ್ಲ, ಅದು ನಾರ್ದಕ್ಕೆ ಹಾಕಿದ ನೀರು ಹೋಮ್ಕೊಂಡಕ್ಕೂ ಬಿದ್ದಿರ್ಬೇಕು. ಅದಕ್ಕೆ ಸರಿಯಾಗಿ ಉರಿತಾ ಇಲ್ಲ.
ಪುರೋಹಿತರೆ, ನವಗ್ರಹ ಶಾಂತಿನ ಶುರು ಮಾಡಿದ ಮೇಲೆ ಅರ್ಧದಲ್ಲೇ ನಿಲ್ಲಿಸಿದ್ರೆ ಮನೆಗೆ ಒಳ್ಳೇದಾಗೋದಿಲ್ಲ. ಅದು ಎಷ್ಟು ಉರಿತಾ ಇದೆಯೋ ಅಷ್ಟು ಉರಿಲಿ. ನೀವು ಹೋಮನ ಮುಂದುವರಿಸಿ. ಆಗ್ಬೋದು. ಓಂ ಉತ್ತರೆ ಅಗ್ನಯೇ ಸ್ವಾಹ. ಸಂಗ್ರಾಮೇ ಸರ್ವಕಾರ್ಯೇಷು ವಿಘ್ನಸ್ತಸ್ಯ ನಿಜಾಯತೆ. ದಾನಂ ಸಮರ್ಪಯಾಮಿ. ಶ್ರೀ ಮಹಾಗಣಾಧಿಪತಯೇ ಆವಾಹಯಾಮಿ. ರತ್ನಸಿಂಹಾಸನಂ ಸಮರ್ಪಯಾಮಿ. ಸಂಗ್ರಾಮೇ ಸರ್ವಕಾರ್ಯೇಷು ವಿಘ್ನಸ್ತಸ್ಯ ನಿಜಾಯತೆ. ದಾನಂ ಸಮರ್ಪಯಾಮಿ. ಶ್ರೀ ಮಹಾಗಣಾಧಿಪತಯೇ ಆವಾಹಯಾಮಿ. ಯಾವತ್ತೂ ಯಾರಿಗೂ ಕೆಟ್ಟದನ್ನ ಬಯಸಿಲ್ಲ ನಾನು. ಯಾವ ಜನ್ಮದ ಪಾಪನೋ ಏನು, ನನ್ನ ಸೊಸೆ ನನ್ನ ಮೊಮ್ಮಗಳು ಇಷ್ಟೆಲ್ಲ ಕಷ್ಟ ಅನುಭವಿಸ್ಬೇಕಾಯ್ತು. ನಾನು ಹೊತ್ತಿರೋ ಹರಕೆಗಳನ್ನೆಲ್ಲ ಒಂದೊಂದಾಗಿ ತೀರಿಸ್ತೀನಿ ದೇವ್ರೆ. ನಮ್ಮ ಮೇಲೆ ಕೋಪ ತೋರಿಸ್ಬೇಡ. ಇವತ್ತು ನಾವು ಮಾಡ್ತಾ ಇರೋ ನವಗ್ರಹ ಪೂಜೆಯಿಂದ ನಮ್ಮನೆಗೆ ಶಾಂತಿ ನೆಮ್ಮದಿ ಕರುಣಿಸು ದೇವ್ರೆ. ಏನಾಯ್ತು? ಅಣ್ಣ ಹೊಸ ಗೇಮ್ ಹೇಳ್ಕೊಟ್ಟ, ನಾವೆಲ್ಲರೂ ಕೂತ್ಕೊಂಡು ಆಡ್ತಾ ಇದೀವಿ. ಬಾ ನೀನು ಜಾಯ್ನ್ ಆಗು. ರಚನಾ, ಮತ್ತಿನ್ ಏನಣ್ಣ, ನೋಡಿದ್ರೆ ಗೊತ್ತಾಗಲ್ವಾ? ಚೊಂಬೊಳಗ್ ಕೈ ಸಿಕ್ಕಾಕೊಂಡಿದೆ. ವಾಟ್? ಇಬ್ರು ಕೈ ಹೇಗೆ? ಈಗದ ಮುಖ್ಯ. ಅನಿಕಾ, ಆಗ್ನಿಂದ ಪ್ರಯತ್ನ ಪಡ್ತಿದ್ದೀವಿ, ತೆಗೆಯಕ್ಕಾಯ್ತಿಲ್ಲ. ನೀನು ಹಸಿ ಬಂದು ಸಹಾಯ ಮಾಡು. ನಿಮ್ಮಿಬ್ರು ರೊಮ್ಯಾನ್ಸ್ಗೆ ನಾನ್ ಹೆಲ್ಪ್ ಮಾಡ್ಬೇಕಾ? ನಮ್ ಕೈಲೇ ಆಗ್ತಿಲ್ಲ, ಇನ್ನು ಅನಿಕಾ ಹೇಗೆ ಹೆಲ್ಪ್ ಮಾಡ್ತಾಳೆ ಕಮ್ಲಿ? ಹೇ, ಯಾಕಾಗಲ್ಲ? ಆಫ್ ಕೋರ್ಸ್ ಐ ವಿಲ್ ಹೆಲ್ಪ್. ನೀವೆಲ್ಲ ಇಷ್ಟೊತ್ತಾದ್ರೂ ಕೆಳಗೆ ಬಂದಿಲ್ಲ ಅಂತ ಟೆನ್ಷನ್ ಮಾಡ್ಕೋತಿದ್ರು. ಸೊ ಕರಿಯೋಣ ಅಂತ ಬಂದೆ ಅಷ್ಟೇ. ಏನು ಹುಡುಕ್ತಾ ಇದೀಯ ಅನಿಕಾ? Did you guys try soap? ಸೋಪ್ ಇದ್ರು ಹೇಗಾಗ್ತೀಯಾ? ಇಬ್ರು ಕೈ ಒಳಗಿದ್ಯಲ್ಲ. Okay then, I have an idea. ರಚನಾ, ಈ ಕಡೆ ಬಾ. ಕೊಬ್ಬರಿ ಎಣ್ಣೆ. Old idea, but it always works. ಕರೆಕ್ಟ್ ಅಲ್ವಾ? ನಂಗೆ ಈ ಐಡಿಯಾ ಹೊಳಿಲೇ ಇಲ್ಲ. ಅದಕ್ಕೆ ಅನಿಕಂಗೂ ಬುದ್ಧಿ ಇದೆ ಅಂತ ಆಗಾಗ ಪ್ರೂವ್ ಮಾಡ್ತಿರ್ತಾಳೆ. ರಿಷಿ, ನೀ ಕಮ್ಲಿ ಕೈಗೆ ಚೆನ್ನಾಗಿ ಹಚ್ಚು. ರಿಷಿ ಸರ್, ಮತ್ತೇನಾಯ್ತು? ಏಯ್, ನನ್ನ ಹೆಂಗ್ ಕೇಳ್ತೀಯಾ? ಅವ್ರನ್ನ ಕೇಳು. Are you guys done? Yeah. Then what are you waiting for? ಕೈ ಎಳಿರಿ. ವಾವ್, ಅಣ್ಣನೇ ಗೆದ್ದ. ಏನೇ? ಅತ್ತಿಗೆ, ಮದ್ವೆ ಆದ್ಮೇಲೆ ಉಂಗ್ರದಾಟ ಆಡಿಸ್ತಾರಲ್ಲ, ಅದೇ ತರ ಅಣ್ಣನ ಕೈಲಿ ಉಂಗ್ರ ಇದೆ.
ಸರಿ, ನಾನು ಕೈ ತಳ್ಕೊಂಬರ್ತೀನಿ. ಕಮಲಿ ಅವರೇ, ಹಾಂ, ಓ ಸಾರಿ ಅನಿಕಾ, ಪ್ಲೀಸ್ ಹೊಡೆ. ಪ್ರೇಮದ ಕಾಣಿಕೆ ಯಾವತ್ತೂ ನಿಮ್ಮ ಕೈಯಲ್ಲೇ ಇರಬೇಕು. ಅನಿಕಾ, ಚೊಂಬು. Take it. ಓಂ ಅಗ್ನಯೇ ಸ್ವಾಹಾ ಅಗ್ನೇಯ ನಮಃ. ಓಂ ವಾಯವೇ ಸ್ವಾಹಾ ವಾಯವೇ ನಮಃ. ಓಂ ಸೂರ್ಯಾಯ ಸ್ವಾಹಾ ಸೂರ್ಯಾಯ ನಮಃ. ಓಂ ಕಮಲಿ, ಏನಿದ್ದೀನಿ ಹುಡುಗಾಟ? ಒಂದ್ ಕಡೆಗೆ ಸುಮ್ಮನೆ ಕೂರಕಲ್ಲ ಅಂತೀಯಲ್ಲ? ಅವ್ವ, ಅದು ಸರಿಯಾದ ಸಮಯಕ್ಕೆ ಮಾಯ ಆಗ್ಬಿಡ್ತೀಯ. ಬಿಡು ಗೌರಿ, ಚಿಕ್ಕ ಹುಡುಗಿ ಅವಳು. ಇವನಂದ್ರೆ ನಮ್ಮ ಕಮಲಿ ಚಿಕ್ಕ ಹುಡುಗಿನ? ನೋಡಿ, ಆ ತುಪ್ಪ ತಗೊಂಡು ಅಗ್ನಿ ಪ್ರಾರ್ಥನೆ ಮಾಡ್ಕೊಂಡು ಹಾಕಿ. ಹಲೋ, ನೀವೇನೇ ಮಾಡಿದ್ರು ಆಗ್ಬೇಕಾಗಿರೋದೇ ಆಗೋದು. ನನ್ನ ಹೊಟ್ಟೆ ಉರ್ಸಿದ್ರಲ್ಲ, ನಿಮ್ಮ ಹೋಮದ ಬೆಂಕಿನೇ ಆರ್ಬೇಕು.